ತಾವು ಮತ್ತು ತಮ್ಮ ಪೊಲೀಸ್ ಸಿಬ್ಬಂದಿ ಸರ್ ಈಗ ಅಕ್ರಮ ಚಟುವಟಿಕೆಯನ್ನ ಕಡಿವಾಣ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆದರೆ ರಾಯಬಾಗ್ ಮತ್ತು ಕಾಗವಾಡ ತಾಲೂಕಿನಲ್ಲಿ ಬಿಂದಾಸ್ ಆಗಿ ಸರ್ ಅಕ್ರಮಕ್ಕೆ ಸಾಗಾಟತ್ತು ಮಟಗಾತು ಇನ್ನೂ ಸ್ಟಾರ್ಟ್ ಇದೆ ಸರ್. ಇಲ್ಲಿ ಯಾವ ಸರ್ ರಾಯಬಾಗ್ ಮತ್ತು ಕಾಗವಾಡ ಸರ್. ಸೊ ನಾನು ಹೇಳ್ತಾ ಇದ್ದೀನಿ, ಮಾಹಿತಿ ಒಂದು ಮಾತ್ರ ನೀವು ಕೊಡಿ. ಇಲ್ಲಿನೂ ಕೂಡ ಕೆಲವೊಂದು ಕಡೆ ಮಟಕ ಮಾಹಿತಿ ಇರೋದು ನನಗೆ ಮಾಹಿತಿ ಇದೆ. ಕುಳುಗೋಡು ಮೂಡಲ್ಗಿಯಲ್ಲಿ ಮಾಹಿತಿ ನನಗೆ KSP ಆಪಲ್ಲಿ ಬಂತು, ಅದು ಕೂಡ ಚೆಕ್ ಮಾಡ್ತಾ ಇದೀವಿ. ಆಫೀಸರ್ಸ್ ಆಲ್ರೆಡಿ ಹೇಳಿದೀವಿ, ಇದು ಸಂಪೂರ್ಣವಾಗಿ ಬಂದ್ ಆಗಬೇಕು. ಕೇಸ್ ಹಾಕೋದು ಅದೆಲ್ಲ ಇಲ್ಲ. ಕೇಸ್ ಹಾಕಿ ನಾವು ಇಷ್ಟು ಕೇಸ್ ಮಾಡ್ತೀವಿ ಅಂದ್ರೆ ನಾವು ತೋರಿಸೋದಕ್ಕೆ ಇಷ್ಟಪಡೋದು. ನಮಗೆ ಸಂಪೂರ್ಣ ಬಂದ್ ಆಗಬೇಕು. ರಾಯಬಾಗ್, ಕುಳುಗೋಡು, ಮೂಡಲ್ಗಿ ಮತ್ತು ಕಾಗವಾಡ ಕೂಡ ಸರ್ ಎಲ್ಲ ಕಡೆನೂ ಕೂಡ ಸಂಪೂರ್ಣ ಬಂದ್ ಮಾಡ್ತೀವಿ. ಪ್ರೆಸೈಸ್ ಮಾಹಿತಿ ಅಂದ್ರೆ ಯಾವ ಊರಲ್ಲಿ ಯಾರು ಯಾವನ್ನ ಮಾಡ್ತಾ ಇದ್ದಾನೆ, ಎಲ್ಲಿ ಲೊಕೇಶನ್, ಯಾರು ನೀವು ಕಳಿಸ್ತೀರಂದ್ರೂ ಖಂಡಿತವಾಗಿ ನಾವು ಕ್ರಮ ಕೈಗೊಳ್ತೀವಿ. ಇದು ಮುಂದೆ ಸಂಪೂರ್ಣ ಸ್ಟಾಪ್ ಮಾಡ್ತೀವಿ. ಕೆಲವೊಂದು ಕಡೆ ಇರಬಹುದು, ಅದನ್ನು ಕೂಡ ಆಫೀಸರ್ ಮೇಲೂ ನಾವು ಕ್ರಮ ಕೈಗೊಳ್ತೀವಿ. ಒಂದು ವೇಳೆ ಆಫೀಸರ್ಸ್ ಗಮನ ಕೊಟ್ಟಿಲ್ಲ ಅಂದ್ರೆ ಆಫೀಸರ್ ಮೇಲೂ ಕ್ರಮ ಕೈಗೊಳ್ತೀವಿ. ಸೊ ಇದು ನಮ್ಮ ಪ್ರತಿಯೊಬ್ಬರ ಬೇಸಿಕ್ ಜವಾಬ್ದಾರಿ. ಈಗ ನೀವು ಊರಲ್ಲಿ ಓಡಾಡ್ತಾ ಇರುವ ಪ್ರತಿಯೊಬ್ಬರನ್ನು ನಾವು ಬಂದು ಯಾವ ಗಾಡಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋದಕ್ಕೆ ಅವಕಾಶ ಮಾಡಬಹುದು. ಪೆನಾಲ್ಟಿ ನಾವು ಹಾಕ್ತೀವಿ ಈಗ ನೀವು ಗಾಡಿ ತಗೊಂಡ್ ಬರುವಾಗ. ಬಟ್ ಇದು ನಿಮಗೂ ಮಾತ್ರ ಇಲ್ಲ, ನಿಮ್ಮ ಆಪೋಸಿಟ್ ಅಲ್ಲಿ ಬರೋರ್ಗೂ ತೊಂದರೆ, ನಿಮಗೂ ತೊಂದರೆ. ಇದು ಬೇಸಿಕ್ ಕಾಮನ್ ಸೆನ್ಸ್. ಎಲ್ಲಾ ಪ್ರಾಬ್ಲಮ್ ಅನ್ನು ಪೊಲೀಸರೇ ಸರಿಪಡಿಸಬೇಕಂದ್ರೆ ಜನರು ಯೋಚನೆ ಮಾಡೋದು ತಪ್ಪಿದೆ. ನಮಗೆ ಈ ಸಮುದಾಯದಲ್ಲಿ ಬೇಸಿಕ್ ಜವಾಬ್ದಾರಿ ಇರಬೇಕು. ನೀವು ಗಾಡಿ ಓಡಿಸ್ಕೊಂಡು ಹೋಗುವಾಗ ನೀವು ಸರಿಯಾಗಿ ಓಡಿಸ್ಕೊಂಡು ಹೋಗಬೇಕಾಗಿರೋದು, ಗಾಡಿಯಲ್ಲಿ ಹೆಲ್ಮೆಟ್ ಹಾಕಬೇಕಾಗಿರೋದು, ಲೈಟ್ ಎಷ್ಟು ಹಾಕಬೇಕೋ ಅಷ್ಟೇ ಬೇಕು. ಸ್ವಲ್ಪ ಜಾಸ್ತಿ ಹಾಕ್ತಿರಂದ್ರೆ ಆಪೋಸಿಟ್ ಅಲ್ಲಿ ಬರೋರಿಗೆ ಏನು ಗೊತ್ತಾಗುತ್ತದೆ, ನಿಮ್ಮಲ್ಲೇ ಬಂದು ಹಾಕಿಸ್ಬಿಡ್ತಾರಲ್ಲ. ಸೊ ಬ್ಲೈಂಡ್ ಆಗೋ ಸಂದರ್ಭದಲ್ಲಿ ನಿಮ್ಮ ಮೇಲೂ ಹಾಕೋದಕ್ಕೆ ಸಾಧ್ಯನೇ ಇರ್ತದೆ. ಸೊ ನಿಮಗೆ ಚೆನ್ನಾಗಿ ಕಾಣ್ತದೆ ಅಂದ್ರೆ ಅನಿಸೋದಕ್ಕೂ ಮುಂಚೆ ಆಪೋಸಿಟ್ ಅಲ್ಲಿ ಬರೋರಿಗೆ ಅವಕಾಶ ಇರಬೇಕಲ್ಲ. ನಾವು LED ಬಗ್ಗೆನೂ ಕೂಡ ನಾವು ಕ್ರಮ ಕೈಗೊಳ್ತೀವಿ.